ಎಲ್ಲರೂ ನಮಸ್ತೆ. ಕಡಬ ತಾಲೂಕು ಕೌಕರಹಳ್ಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಮನೆ ನೆಲಸಮ ಮಾಡೋ ವಿಷಯದಲ್ಲಿ ಹೋರಾಟ ಮಾಡಿದ್ವಿ. ಒಂದು ಹಂತಕ್ಕೆ ವೃದ್ಧ ದಂಪತಿಯರಿಗೆ ಎಲ್ಲರೂ ಸೇರಿ ನ್ಯಾಯ ಕೊಡಿಸಿದೆ ಅಂತ ಹೇಳ್ಬೋದು. ಹಾಗೆ ಇದರ ಹಿಂದಿರುವಂಥ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವ ಯಾರ್ದು, ಏನು, ಯಾವ ಉದ್ದೇಶಕ್ಕೆ ಇಷ್ಟಲಾಗಿರೋದು, ಅದನ್ನು ನಾನೊಂದು ಸ್ವಲ್ಪ ತಮಗೆಲ್ಲ ತಿಳಿಸ್ಬೇಕು. ಆ ಉದ್ದೇಶಕ್ಕೆ ತಿಳಿಸ್ತಾರೆ. ರಾಧಮ್ಮ ಮುತ್ತುಸ್ವಾಮಿಯವರ ಮಗಳು ರೇಣುಕಾ, ಇವರು ಬೆಳ್ತಂಗಡಿ ತಾಲೂಕು ಸಿಬಾಜಿಯಲ್ಲಿ ವಾಸವಾಗಿದ್ದವರು. ಸಿಬಾಜಿಯಲ್ಲಿ ಒಂದು ಪ್ರಭಾವಿ ವ್ಯಕ್ತಿಯವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ತೋಟ ಕೆಲಸ, ಮನೆ ಕೆಲಸವನ್ನು. ಅಲ್ಲಿ ಇವರಿಗೆ ಏನೋ ಸ್ವಲ್ಪ ಸೆಟ್ ಆಗಿಲ್ಲ, ಅದರಿಂದ ಜಗಳ ಮಾಡಿ ಮನೆಯಿಂದ ಈ ಥರ ಬಂದಿರೋದು 2021ರಲ್ಲಿ. ಅದಕ್ಕಿಂತ ಹಿಂದಿನ ದಿನಗಳೆಂದರೆ ಒಂದು 2012ರಿಂದ ರಾಧಮ್ಮ ಮುತ್ತುಸ್ವಾಮಿಯವರು ಕಡಬ ತಾಲೂಕು ಕೌಕರಹಳ್ಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಅಲ್ಲಿ ಗುಡಿಸಲು ಕಟ್ಟಿ ಟಾರ್ಪಾಳು ಶೆಡ್ಡು ಕಟ್ಟಿ ವಾಸ ಆಗಿದ್ದರು. ಆ ನಂತರ ರೇಣುಕಾ ಅವರು 2021ರಲ್ಲಿ ಇದೇ ಪ್ರಭಾವಿ ವ್ಯಕ್ತಿಯಿಂದ ಮನೆಯಿಂದ ಹೊರಗೆ ಬಂದು ಒಂದೊಂದು ಸ್ವಲ್ಪ ದಿನ ಈ ಶೆಡ್ಡಲ್ಲಿ ಇವರೊಟ್ಟಿಗಿದ್ದು, ಆ ನಂತರ ಕೊಕ್ಕಳದಲ್ಲಿ ಬಾಡಿಗೆ ಮನೆಗೆ ಹೋಗಿದ್ದರು. ಬಾಡಿ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಯಾವ ವ್ಯಕ್ತಿ, ಪ್ರಭಾವಿ ವ್ಯಕ್ತಿಯ ಮನೆಯಿಂದ ಹೊರಗೆ ಬರುವಾಗ ಈ ಪ್ರಭಾವಿ ವ್ಯಕ್ತಿ ಅಂದರೆ ದೊಡ್ಡ ದೊಡ್ಡ ಬಾರ್ ಮಾಲೀಕ, ಅವ್ರನ್ನೆಲ್ಲ ಎದುರು ಹಾಕುವವರು, ಎದುರು ಮಾತಾಡುವವರು ಯಾರಿಲ್ಲ. ಅವರೊಂದು ಸತ್ಯ ಮಾಡಿದಾರಂತೆ, ಬೈಬಲ್ ಮೇಲೆ ಕೈಯಿಟ್ಟು ಸತ್ಯ ಹೇಳಿದಾರಂತೆ, ನಿಮ್ಮನ್ನು ಇಲ್ಲೆಲ್ಲೂ ನಿಲ್ಲಿಸಲಿಕ್ಕೆ ಬಿಡಲ್ಲ, ಉಳ್ಕೊಳ್ಳಿಕ್ಕೆ ಬಿಡಲ್ಲ ಅಂತಂದು ಸತ್ಯ ಮಾಡಿದಾರಂತೆ. ಇದು ನನಗೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಒಂದು ಬಡ ಕುಟುಂಬದವರನ್ನು, ಅದು ಬೈಬಲ್ ಆಗಲಿ ಇನ್ನೊಂದು ಗ್ರಂಥ ಆಗಲಿ, ಅದರ ಮೇಲೆ ಕೈಯಿಟ್ಟು ಸತ್ಯ ಮಾಡಿಸೋದು ಅದು ದೊಡ್ಡ ಶಾಪ ಅಂತ ಹೇಳ್ಬೋದು. ಅದು ರಿಟರ್ನ್ ಹೊಡೆದೇ ಹೊಡೆಯುತ್ತೆ. ಆ ರೀತಿಯಲ್ಲಿ ಹೊರಗೆ ಬಂದಿರೋದು. ಹೊರಗೆ ಬಂದ ನಂತರ ಈ ಮನೆಯಲ್ಲಿದ್ದರು. ಆ ನಂತರ ರಾಧಮ್ಮ ಮುತ್ತುಸ್ವಾಮಿಯವರ ಮನೆಯಿಂದ ಬೇರೆ ಬಾಡಿಗೆ ಮನೆಗೆ ಹೋಗಿದ್ದಾರೆ. ಆ ನಂತರ ಈ ರೇಣುಕಾ ಅವರು ರಾಧಮ್ಮನ ಮನೆ ಕಟ್ಟಿ ಆದ ನಂತರ 2022ರ ಮಧ್ಯೆಯಲ್ಲಿ ಏನೋ ಮನೆ ಕಟ್ಟಿದ್ದಾರೆ, 21 ಆಗೋ ಮುಂಚೆ. ಆ ಸಂದರ್ಭದಲ್ಲಿ ರೇಣುಕಾ ಅವರು ಬಾಡಿಗೆ ಮನೆಯಿಂದ ಇಲ್ಲಿ ಇವರ ಮನೆಗೆ, ರಾಧಮ್ಮನ ಮನೆಗೆ ಬಂದು ಹೋಗ್ತಾ ಇದ್ರು. ಇದನ್ನು ಟಾರ್ಗೆಟ್ ಮಾಡಿ ಇವರನ್ನೆಲ್ಲವನ್ನೂ ಇಲ್ಲಿಂದ ಓಡಿಸಬೇಕು ಉದ್ದೇಶದಿಂದ ಬೆಳ್ತಂಗಡಿ ತಾಲೂಕಿನ ಆರ್ಟಿ ಕಾರ್ಯಕರ್ತ ಎಂದು ಹೇಳ್ತಾ ಇದ್ದಾನೆ, ಗೊತ್ತಿಲ್ಲ, ಅಶೋಕಾಚಾರಿ ಎಂಬುವನ್ನು ಈ ಪ್ರಭಾವಿ ವ್ಯಕ್ತಿ ಕರೆಸಿ ಅವನ ಮುಖಾಂತರವಾಗಿ ತಹಸೀಲ್ದಾರ್ಗೆಲ್ಲ ದೂರು ಕೊಡೋದು, ಅಕ್ರಮವಾಗಿ ಮನೆ ಕಟ್ತಾ ಇದ್ದಾರೆ ಇಂಥ ಕಡೆ, ಅದನ್ನು ನಿಲ್ಲಿಸಬೇಕು ಎಂಬುದು ದೂರು ಕೊಡ್ತಾ ಇದ್ರು. ಪಂಚಾಯಿತಿಗೂ ದೂರು ಕೊಡ್ತಾ ಇದ್ರು. ಅದು ಅಲ್ಲದೆ ಈ ತಾತ ಒಂದು 7-8 ಹಸುಗಳನ್ನು ಸಾಕ್ತಾ ಇರುವಾಗ ಇದಕ್ಕೆ ನೀರು ಬೇಕು. ಪಂಚಾಯತ್ ಕೇಳ್ತಾ ಇದ್ರು, ಒಂದು ಪೈಪಿನ ಪಕ್ಕದಲ್ಲಿ, ಅವರ ಮನೆ ಪಕ್ಕದಿಂದಲೇ ಪೈಪಿನಲ್ಲಿ ಅದು ಹೋಗಿರೋದು, ಒಂದು ನೀರು ಹಸು ಮಾಡಿ ಅಂತ ಹೇಳಿದ್ರು. ಅದನ್ನು ಕೊಡಿಸಿಲ್ಲ. ಹಾಗೆ ನೀರೆಲ್ಲ ಇಲ್ಲದೆ ಹಸು ಒಂದು 5-6 ಜನ ಸತ್ತೋಗಿದೆ. ಆ ನಂತರ ಸರ್ಕಾರಿ ಅಧಿಕಾರಿ ಮುಖಾಂತರವಾಗಿ ಇವರಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. VA ಆಗಲಿ, ಮನೆದಾರರು, ತಹಸೀಲ್ದಾರ್ ಎಲ್ಲರೂ ಸೇರಿ ಇವರಿಗೆ ಕಿರುಕುಳ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಆ ನಂತರ ಒಂದು PIL ಹೈಕೋರ್ಟ್ ಹಾಕಿದರು ಅಶೋಕಾಚಾರ್ಯವರು ರೇಣುಕಾ ಅವರ ಹೆಸರಲ್ಲಿ. ಅಂದರೆ ರೇಣುಕಾ ಅವರ ಹೆಸರೆಂದರೆ ರೇಣುಕಾ ಹೆಸರು, ಅಡ್ರೆಸ್ ಇರೋದು ಎಲ್ಲ ಬೆಳ್ತಂಗಡಿ ತಾಲೂಕು ಸಿಬಾಜಿ. ಅಂದರೆ ರೇಣುಕಾ ಮನೆ ಅಲ್ಲಿಲ್ಲ. ಆದರೆ ಇವರನ್ನೆಲ್ಲ ಓಡಿಸ್ಬೇಕಲ್ಲ, ಆ ಉದ್ದೇಶದಿಂದ ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟು ಅಲ್ಲಿಂದ 123/1 ಸರ್ವೆ ನಂಬರ್ ಅಂತ ಹೇಳಿ ಅಲ್ಲಿಂದ DC ಬಂತು. DCಯಿಂದ DC, AC ಮತ್ತು ತಹಸೀಲ್ದಾರನ್ನು ಪಾರ್ಟಿ ಮಾಡೋದು ಹೈಕೋರ್ಟ್. ಆ ನಂತರ ಇವರೆಲ್ಲ ಒಂದು ವರದಿಯನ್ನು ಮಾಡಿ DC ಕಳಿಸಿದ್ರು. DCಯಿಂದ ಒಂದು ಆದೇಶ ಹೊಡೆದಾಗಲಿಕ್ಕೆ, ಅದರ ಪ್ರಕಾರವಾಗಿ ಕಡಬ ತಹಸೀಲ್ದಾರು ಹಾಗೂ ಅವ್ರ ತಂಡವರು ಬಂದು ಹೊಡೆದಾಕಿದ್ರು. ಕಾನೂನು ಪ್ರಕಾರವಾಗಿ ಎಲ್ಲ ಹೊಡೆದಾಕಿರೋದು. ಇದಾಕಿದ್ರೆ ಪ್ರಭಾವಿ ವ್ಯಕ್ತಿ, ಈ ಪ್ರಭಾವಿ ವ್ಯಕ್ತಿಯ
ಒಂದು ಸಪೋರ್ಟ್ ಮುಖಾಂತರವಾಗಿ ಕಡಬ ತಳಿಸ್ತಾರೆ ಬಂದರು. ನೀವೆಲ್ಲ ನೋಡಿರ್ಬೋದು 22/11/2024 ಕಡಬ ತಾಲೂಕಲ್ಲಿ ಪ್ರತಿಭಟನೆ ಮಾಡುವಾಗ ಒಬ್ಬನೊಂದಿಗೆ BM ಭಟ್ಟು ಆ ಒಂದು ಸಂಘಟನೆಯ ಅವರ ಒಂದು ಮಾತುಕತೆ ಆಗ್ತಾ ಇರೋದು, ಮಾತುಕತೆ ಆಗಿ ಜಳ ಆಗ್ತಾ ಇರೋದು. ಅದೇ ವ್ಯಕ್ತಿ ಅವತ್ತು ಈ ಅಧಿಕಾರಿಯು ಸಪೋರ್ಟ್ ಮಾಡಿ ಅಲ್ಲಿ ಸಪೋರ್ಟ್ ಮಾಡಿ ಅದರ ಮುಖಾಂತರ ಮನೆಯನ್ನು ಕೆಳಗೆ ಹಾಕಿದರು. ಈ ಒಂದು ಉದ್ದೇಶದಿಂದ ಇವರಿಗೆ ಅನ್ಯಾಯ ಆಗಿದೆ, 100% ಸತ್ಯ ಎಂಬುದು ಗೊತ್ತಿದೆ ನಾವು ಈ ಹೋರಾಟಕ್ಕೆ ಇಳಿದ್ರು. ನಾನು ಹೇಳ್ತಾ ಇರೋದು ಈ ಪ್ರಭಾವಿ ವ್ಯಕ್ತಿಯವರಿಗೆ ಒಂದು ಬೈಬಲ್ ಹಿಡಿದು ಸತ್ಯ ಮಾಡೋದು 100ಕ್ಕೆ 100% ತಪ್ಪು, ಅದರ ಶಿಕ್ಷೆ ನೀವೇ ಅನುಭವಿಸ್ತೀರ. ಎರಡನೇದಾಗಿದ್ದು ನೀವು ಫೈಟ್ ಮಾಡೋದು ಮಾಡಿ, ಈ ಬಡವರ ಮೇಲೆ ಮಾಡಬೇಡಿ. ಯಾರೇ ಆಗಲಿ, ಇವರಂತೆ ಅಲ್ಲ ಇನ್ನೊಬ್ಬರಾದರೂ ಬಡವರ ಮೇಲೆ ನಿಮ್ಮ ದರ್ಪ ಮಾಡಬೇಡಿ. ನಿಮಗೆ ದರ್ಪಯನ ಮಾಡಲಿಕ್ಕಿದ್ದರೆ ಅಧಿಕಾರ, ರೌಡಿಸಂ ಎಲ್ಲ ನಿಮ್ಮ ಹತ್ರ ಇದ್ದರೆ ಮಾಡಿ. ಯಾರಿಗೆ? ನಿಮಗೆ ಸಮಾನವಾಗಿರುವವರ ಹತ್ರ ನೀವು ರೌಡಿಸಂ ಮಾಡಿ. ಇಲ್ಲ ನಮ್ಮಂತ ಹೋರಾಟ ಮಾಡುವವರು ಹೋರಾಟ ಮಾಡಲಿಕ್ಕೆ ತೇಜೋದು ಮಾಡೋದು, ಅವರನ್ನು ಕೊಲೆ ಮಾಡಲಿಕ್ಕೆ ಹೊರಡೋದು, ಇಲ್ಲ ಇಂಥ ಬಡವರ ಮೇಲೆ ಇದೆಲ್ಲ ಬೇಕಾಗಿರೋದು. ನಾವೆಂಗೂ ಹೊರಟಿರೋದು ಎಲ್ಲ ತಯಾರಾಗಿ ಗೊತ್ತು. ಇಂಥ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಫೈಟ್ ಮಾಡೋದು ಯಾವುದೋ ಒಂದಾಗುತ್ತೆ. ಒಂದಕ್ಕೆ ಬದುಕಬಹುದು, ಇಲ್ಲ ಸಾಯ್ಬೋದು. ಇದು ಎರಡನ್ನು ಮನಗಂಡೆ ನಾನು ಹಿಡಿದಿರೋದು. ಈ ಹೋರಾಟಗಳು ಕೇಳಿದ್ರು, ಎಷ್ಟೋ ಜನ ಕೇಳಿದ್ರು, ನಿಮಗೆ ಬೇಕಿತ್ತ ಇದು, ನಿಮಗೆ ಬೇಕಿತ್ತ ಅಂತ. ಹಂಗೆ ಈ ಬೇಕಿತ್ತ ಅಂತ ಕೇಳಿದವರಿಗೆ ಹೇಳ್ತಾ ಇರೋದು, ಈ ಬಡವರಿಗೆ ಅನ್ಯಾಯ ಆಗಿದೆ ಅಲ್ಲ, ಕಾನೂನು ಚೌಕಟ್ಟಿನ ನ್ಯಾಯ ಸಿಗ್ತಾ ಇಲ್ಲ, ಅಧಿಕಾರಿಯವರಿಗೆಲ್ಲ ಗೊತ್ತಿದೆ ಏನಂತ, ಪಬ್ಲಿಕ್ಗೂ ಗೊತ್ತಿದೆ ಏನಂತ. ಹಂಗಾರೆ ಇದು ಯಾರು ಸ್ವಾಮಿ ವಿರೋಟಿ ನಿಲ್ಲೋದು? ಯಾರು ನಿಲ್ಲಬೇಕು ಹೇಳಿ? ಇದಂಗೆ ನಾನು ಹಿಡಿಯೋದು ತಪ್ಪ? ನಾನು ಇವರಿಗೆ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ತಪ್ಪ? ಇದು ಗೊತ್ತಿದ್ದೇ ಜನರೆಲ್ಲ ಒಟ್ಟಿಗೆ ಸೇರಿ ಹೌದು ಇಂಥವ್ರು ಮಾಡೋದು ಗೊತ್ತಿದ್ದೇ ಇಷ್ಟು ಸಹಕಾರ ಕೊಟ್ಟಿರೋದು. ಆದರೆ ಮುಂದಿನ ಹೋರಾಟದಲ್ಲಿ ನನ್ನ ಪ್ರಕಾರವಾಗಿ, ನಾನು ತಿಳಿಯೋ ಪ್ರಕಾರವಾಗಿ ಇದೇ ಪ್ರಭಾವಿ ವ್ಯಕ್ತಿಯಿಂದ ಅಧಿಕಾರಿ ಮೇಲೆ ಒತ್ತಡ ಇತ್ತಂತ. ಅದಕ್ಕೇನೆ ಅಧಿಕಾರಿಯವರು ಇನ್ನು 1 ದಿನ 2 ದಿನ ಆದಷ್ಟು ಹೋಗ್ಬೋದು, ಒಂದು ಕಡೆ ನಿಲ್ಲಿಸಿದ್ರು. ಒಂದು ಕಡೆಯಿಂದ ಪೊಲೀಸರಿಗೆ ದೂರು ಕೊಟ್ಟು ನಮ್ಮನ್ನು ಹೆಂಗೋ ಎಬ್ಬಿಸಿ ಕಳಿಸಿದರೆ ಏನಾದರೂ ಮಾಡಿದ ಮುಗಿಸಿಬಿಡೋಣ, ಇಲ್ಲಿಗೆ ಮುಗಿಸಿಬಿಡೋಣ ಅಂತ ಪ್ಲಾನ್ ಇತ್ತು. ಆದರೆ ನೀವು ದೊಡ್ಡ ದೊಡ್ಡ ಪ್ಲಾನ್ ಆಲೋಚನೆ ಮಾಡಬಹುದು, ನಾವು ಸಣ್ಣ ಪ್ಲಾನ್. ಆ ಬಡವರಿಗೆ ನ್ಯಾಯ ಸಿಗಬೇಕು ಉದ್ದೇಶ ಮಾತ್ರ ಸಣ್ಣ ಒಂದು ಹೋರಾಟ ಮುಖಾಂತರವಾಗಿ ತಮ್ಮ ಮುಂದೆ ಕೂತು ನ್ಯಾಯ ತೆಗೆಸಿಕೊಟ್ರು. ಇದು ಮಾತ್ರ ನಾನು ಎಲ್ಲರಿಗೂ ಹೇಳ್ಬೋದು. ಅದಕ್ಕೆ ನೋಡಿ ಅಶೋಕ್ ಐವರು ನಮ್ಮ ಪುತ್ತೂರು MLA ಅವರು ಯಾವುದಕ್ಕೆ ಬಂದಿಲ್ವಲ್ಲ, ನೇರವಾಗಿ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿತ್ತು, ಅವರಿಗೆ ಅಷ್ಟು ಮುಂಚೆ ಹೇಳೋದು ನಮ್ಮವರಲ್ಲ ನೋಡಿ ಈತ ನಮಗೆ ಕರೆ ಬರುವುದು ಹೇಳು, ಅವ್ರು ಯಾವುದಕ್ಕೂ ಬಗ್ಗಿದವರಲ್ಲ. ನನ್ನ ಪ್ರಕಾರವಾಗಿ ಈ ಸುಳ್ಯ ಕ್ಷೇತ್ರ MLA ಅವರು ಇದಕ್ಕೆ ಬಂದಿಲ್ಲ, ದೊಡ್ಡವರ ಪರವಾಗಿ ನಿಂತಿರ್ಬೋದು, ಬಡವರ ಪರವಾಗಿ ನಿಂತಿಲ್ಲ. ದೊಡ್ಡವರು ಹೇಳಿರ್ಬೋದು ಇಲ್ಲ ಹೋಗಬೇಡಿ, ನಾವೇನೋ ಮಾಡಿ ಅವ್ರು ನೋಡಿಸ್ತೀವಿ ಅಲ್ಲಿಂದ, ನೀವು ತಲೆ ಕೆಡಿಸ್ಬೇಡಿ ಅಂತ. ಇದಕ್ಕಾಗಿರೋ ಬರದೇ ಇರೋದು. ಸುಳ್ಯ MLA ಇದನ್ನೇ ಹೇಳ್ತಾ ಇರೋದು, ನೋಡಿ ಇಂಥ ಕೆಲಸ ನೀವು ಮಾಡಬೇಡಿ. ನೀವು ಅಲ್ಲಿ ಅನ್ಯಾಯ ಆಗಿದೆ, ಅವರ ಪರವಾಗಿ ನೀವು ಅಲ್ಲಿ ಇವಾಗ ನೀವು MLA ಅಂತ ಹೇಳಿ ನೀವು BJP ಒಂದೇ MLA ಅಲ್ಲ, ನೀವು ಅಲ್ಲಿ ಸ್ಥಳೀಯ ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ, ಎಲ್ಲ ಸುಳ್ಯ ವಿಧಾನಸಭೆ ಅವರ MLA, ಪ್ರತಿಯೊಬ್ಬರ MLA. ನಾನು BJP ಕಾರ್ಯಕರ್ತ ಅವರಿಗೆ ಮಾತ್ರ ಮಾಡ್ಬೇಕಂತ ಅಲ್ಲ. ನೀವೊಂದು ಸ್ವಲ್ಪ ಆ ಪುತ್ತೂರು MLA ನೋಡಿ ಕಲಿಯಿರಿ. ಅಲ್ಲಿ ಇವಾಗ ಕಾಂಗ್ರೆಸ್ MLA, ಕಾಂಗ್ರೆಸ್ ಕಾರ್ಯಕರ್ತ ಮಾತ್ರ ಅಲ್ಲ ಹೋಗೋದು, ಕಾಂಗ್ರೆಸ್ಗೆ ಓಟ್ ಹಾಕಿರೋ ಮಾತ್ರ ಅಲ್ಲ ಹೋಗೋದು, ಪ್ರತಿಯೊಬ್ಬರು ಹೋಗ್ತಾರೆ. ಆ ರೀತಿಯಲ್ಲಿ ಪುತ್ತೂರು MLA ನೋಡಿ ಸ್ವಲ್ಪ ತಾವು ಕಲಿತರೆ ಒಂದೊಂದು ಊರು, ಒಂದೊಂದು ತಾಲೂಕು, ಜಿಲ್ಲೆ ಅಭಿವೃದ್ಧಿಯಾಗಿ ದೇಶವನ್ನು ಅಭಿವೃದ್ಧಿ ಮಾಡುವುದು. ಇಲ್ಲ ನೀವು ಈ ರೀತಿಯಲ್ಲಿ ಹೊರಟು ರಾಜಕೀಯ ಮಾಡ್ಕೊಂಡು ಹೋದರೆ ಎಲ್ಲೂ ಯಾರು ಉದ್ಧಾರ ಮಾಡಲಿಕ್ಕೂ ಆಗಲ್ಲ. ಬಡವರು ಬಡವರಾಗಿರಬೇಕು, ಬಲಿಷ್ಠ ದೊಡ್ಡವರು ದೊಡ್ಡವರಾಗಿ ಅವರ ಏನಂತೇಳಿ ರೌಡಿ ಪ್ರವೃತ್ತಿ ಮಧ್ಯೆಯಲ್ಲಿ ಈ ಬಡವರು ಬದುಕಬೇಕಾಗುತ್ತೆ. ಇಂಥ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಅಂತಲೂ ಈ ಮೂಲಕ ನಾವು ಎಲ್ಲರಲ್ಲೂ ತಿಳಿಸಿಕೊಟ್ಟಾರೆ.